After exams, everybody asks us only one question. How much did you score? What is your percentage? They ask us 100 such questions. I always give only one answer. CBC Exam Scanner Books. INDIA ಮೈತ್ರಿಕೂಟದಲ್ಲಿ ಗರಿಗೆದರಿದ ಪ್ರಧಾನಿ ಅಭ್ಯರ್ಥಿ ಚರ್ಚೆ. ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಪರ ಬ್ಯಾಟ್ ಬೀಸಿದ ಮಮತಾ ಬ್ಯಾನರ್ಜಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಚಾನಲ್ ಅಂದಮೇಲೆ ಒಂದು ಫೇಸ್ ಇರಬೇಕು. ಆ ಚಾನಲ್ನ ಫೇಸ್ ಅಂತ ಒಂದು ಮೈತ್ರಿಕೂಟ ಅಂದಮೇಲೆ ಅದಕ್ಕೊಂದು ಫೇಸ್ ಇರಬೇಕು. ಸಾಮ್ರಾಜ್ಯ ಅಂದಮೇಲೆ ಅದಕ್ಕೊಬ್ಬ ಸಾಮ್ರಾಟ ಇರಬೇಕು. INDIA ಮೈತ್ರಿಕೂಟಕ್ಕೆ ಇದೀಗ ಮಲ್ಲಿಕಾರ್ಜುನ ಖರ್ಗೆ ಅವರೇ ಸಾಮ್ರಾಟ ಆಗಬೇಕು ಅನ್ನೋ ಚರ್ಚೆ ಎಲ್ಲ ಕಡೆ ಹೆಚ್ಚಾಗ್ತಾ ಇದೆ. INDIA ಮೈತ್ರಿಕೂಟದ ಫೇಸ್ ಮಲ್ಲಿಕಾರ್ಜುನ್ ಖರ್ಗೆ ಅವರಾದರೆ ನನ್ನ ಸಂಪೂರ್ಣ ಬೆಂಬಲ ಇದೆ ಅಂತ ಮಮತಾ ಬ್ಯಾನರ್ಜಿ ಹೇಳೋರೆ. ಮಮತಾ ಬ್ಯಾನರ್ಜಿ ಮಾತನ್ನು ಸುಲಭವಾಗಿ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ದಕ್ಷಿಣ ಭಾರತದಲ್ಲಿ ಜಯಲಲಿತಾ ಹೇಗೋ ಹಾಗೆ ಉತ್ತರ ಭಾರತ ಅಥವಾ ನೀವು ಪಶ್ಚಿಮ ಬಂಗಾಳ ಅಂತ ತೆಗೆದುಕೊಂಡ್ರೆ ಮಮತಾ ಬ್ಯಾನರ್ಜಿ ಅಲ್ಲಿ ಅದನ್ನು ಮೀರಿದ ಕೆಪಾಸಿಟಿ ಅವ್ರಿಗೈತೆ. ನಿತೀಶ್ ಕುಮಾರು, ಮತ್ತೊಂದು ಕಡೆ ಲಾಲು ಪ್ರಸಾದ್ ಯಾದವ್, ಒಂಚೂರು ಚಕಾರ ಆಯ್ತಾರಂತ. ಲಾಲು ಪ್ರಸಾದ್ ಯಾದವ್ ಏನೋ ಲೆಕ್ಕಕ್ಕುಂಟು ಆಟಕ್ಕಿಲ್ಲ ಅನ್ನೋಂಗೆ ಏಜ್ ಆಗೋಗ್ಬಿಟ್ಟೈತೆ. ನಿತೀಶ್ ಕುಮಾರ್ ಒಂಚೂರು ಸೈಲೆಂಟ್ ಆಗಿದ್ದರೆ ಒಳ್ಳೆಯದು. ನಮ್ಮ ಕನ್ನಡಿಗರು ಪ್ರಧಾನಿ ಅಭ್ಯರ್ಥಿ ಆಗಬೇಕು. ಆಮೇಲೆ ಅವ್ರಿಗೆ ಅರ್ಹತೆ ಇದೆ. ಡೆಲ್ಲಿಯಲ್ಲಿ ನಡೆದಂಥ ಸಭೆಯಲ್ಲಿ, ಮೈತ್ರಿಕೂಟಗಳ ಸಭೆಯಲ್ಲಿ ಸುಮಾರು 12 ವಿಪಕ್ಷಗಳ ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಪ್ರಧಾನಿ ಅಭ್ಯರ್ಥಿಯಾಗಿ ಗುರ್ಸೋಕೆ ನಾವು ರೆಡಿ ಅಂತ ಹೇಳಿದ್ರು. ಅದರಲ್ಲಿ ಅರವಿಂದ್ ಕೇಜ್ರಿವಾಲು ಜೈ ಅಂದರು, ಮಮತಾ ಬ್ಯಾನರ್ಜಿ ಅವರು ಜೈ ಅಂದರು. ಆದರೆ ಎಲ್ಲ ಆದಮೇಲೆ ಮೀಟಿಂಗ್ ಮುಗಿದ ಮೇಲೆ ಗೊತ್ತಾಗಿದ್ದು ಒಂದಿಬ್ಬರು ಎದ್ದೋಗ್ಬಿಟ್ರಂತ, ಅವ್ರ ಹೆಸರು ಬೇಡ ಅಂತ, ಬೇರೆಯವ್ರಿಗೆ ಆಯ್ಕೆ ಮಾಡಿ ಅಂತ. ಅದು ನಿತೀಶ್ ಕುಮಾರ್ ಮತ್ತು ಲಾಲು ಪ್ರಸಾದ್ ಯಾದವ್. ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಯಾಕೋ ಇಲ್ಲ ಬಿಡಿ ಆಮೇಲೆ ನೋಡೋಣ, ಇವೆಲ್ಲ ಬೇಡ, ನನಗೇನು ಇಷ್ಟ ಇಲ್ಲ ಅಂದವರಂತೆ. ಆದರೆ ಯಾಕೆ ಹಂಗೆ ಅನ್ಬಾರ್ದು ಸಾಹೇಬ್ರೆ, ಖರ್ಗೆ ಸಾಹೇಬ್ರೆ ಹಂಗೆ ಅನ್ಬಾರ್ದು. ಕನ್ನಡಿಗರ ಮಾತಿಗೆ ಬೆಲೆ ಕೊಡಬೇಕು. ಕೆಪಾಸಿಟಿ ಐತೆ. ಅವಾಗ ಯಾವಲ್ಲ ಮುಖ್ಯಮಂತ್ರಿ ಸ್ಥಾನ ಬಿಟ್ಬಿಟ್ರಿ ಅಂದ್ಬಿಟ್ಟು ಪ್ರಧಾನಿ ಆಗೋ ಅವಕಾಶ ಸಿಕ್ಕೋರು ಬಿಟ್ಬಿಡೋಕ್ಕಾಯ್ತದ? ಬಿಡಬಾರ್ದು. ಫಸ್ಟ್ ಆಫ್ ಆಲು ಅಭ್ಯರ್ಥಿ ಘೋಷಣೆ ಆಗಬೇಕು, ಚುನಾವಣೆ ಆಗಬೇಕು, ಇವೆಲ್ಲ ಸೆಕೆಂಡ್ರಿ. ಹಂಗೆ ಅಂದ್ಬಿಟ್ಟು ವರ್ಲ್ಡ್ ಕಪ್ಪಿಗೆ ಬರೋ ಕ್ಯಾಪ್ಟನ್ಗಳು ಎಲ್ಲ ತಂಡಗಳು ಬರ್ತವಪ್ಪ. ಈ ಸಲ ವರ್ಲ್ಡ್ ಕಪ್ಪಿಗೆ ನೆದರ್ಲ್ಯಾಂಡ್ಸ್ ಬಂದಿತ್ತು. ಫಸ್ಟ್ ನೋಡೋಣ, ಫೈನಲಿಗೆ ಬಂದಮೇಲೆ ಬೇಕಾದ್ರೆ ನಾವು ಕ್ಯಾಪ್ಟನ್ ಹೇಳ್ತೀವಿ ಅನ್ನೋಕ್ಕಾಯ್ತದ? ಟೂರ್ನಿಗೆ ಎಂಟ್ರಿ ಅಂತ ಕೊಟ್ಮೇಲೆ ಕ್ಯಾಪ್ಟನ್ ಯಾರನ್ನು ಬರಲೇಬೇಕು. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪರವಾಗಿ ಮತ್ತೊಮ್ಮೆ ಮಮತಾ ಬ್ಯಾನರ್ಜಿ ಅವರು ಮತ್ತೆ ಹೇಳೋರೆ, ಇಲ್ಲ ಖರ್ಗೆಜಿ ಸೂಟೇಬಲ್ ಪರ್ಸನ್, INDIA ಮೈತ್ರಿಕೂಟದ ಫೇಸ್ ಅವರು ಅಂತ ಹೇಳೋರೆ. ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಓಕೆ ಅನ್ನೋಕ್ಕೂ ಆಗಲ್ಲ. ಯಾಕಂದ್ರೆ ಇನ್ನೊಂದಷ್ಟು ಜನ ನೋ ಅಂದ್ಬಿಟ್ಟವ್ರಲ್ಲ. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಆ ಕೋರ್ ಕಮಿಟಿಲಿ ಏನು ಸಭೆ, ಆ ಕೋರ್ ಕಮಿಟಿ ಎಲ್ಲ ನಿರ್ಧಾರ ಮಾಡಬೇಕು. ವೀಕ್ಷಕರ, ನಿಮ್ಮ ಪ್ರಕಾರ ಮಲ್ಲಿಕಾರ್ಜುನ್ ಖರ್ಗೆ ಅವರು INDIA ಮೈತ್ರಿಕೂಟದ ಪ್ರಧಾನಿ ಅಭ್ಯರ್ಥಿ ಆಗಬೇಕಾ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಆ ಕೋರ್ ಕಮಿಟಿ ಎಲ್ಲ ನಿರ್ಧಾರ ಮಾಡಬೇಕು. ವೀಕ್ಷಕರ, ನಿಮ್ಮ ಪ್ರಕಾರ ಮಲ್ಲಿಕಾರ್ಜುನ್ ಖರ್ಗೆ ಅವರು INDIA ಮೈತ್ರಿಕೂಟದ ಪ್ರಧಾನಿ ಅಭ್ಯರ್ಥಿ ಆಗಬೇಕಾ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಆಫ್ಟರ್ ಎಕ್ಸಾಮ್ ಪ್ರತಿಯೊಬ್ಬರು ಕೇಳೋ ಪ್ರಶ್ನೆ ಒಂದೇ, ಎಷ್ಟು ಮಾರ್ಕ್ಸ್ ಬಂತು, ಪರ್ಸೆಂಟೇಜ್ ಎಷ್ಟು, ಹೀಗೆಲ್ಲ 100 ಕ್ವಶನ್ಸ್ ಕೇಳ್ತಾರೆ. ಇದಕ್ಕೆಲ್ಲ ನಾನು ಯಾವಾಗಲೂ ಕೊಡೋದು ಒಂದೇ ಆನ್ಸರ್. CBC Exam Scanner Books. ಹಾಗಾದ್ರೆ ಎಕ್ಸಾಮ್ ಸ್ಕ್ಯಾನರ್ ಅಂದ್ರೇನು? SSLC ಮತ್ತು PUC ಬೋರ್ಡ್ನವರು ಸ್ಟೂಡೆಂಟ್ಸ್ಗೋಸ್ಕರ ಪ್ರತಿ ಚಾಪ್ಟರ್ನಲ್ಲಿ ಯಾವ ಟಾಪಿಕ್ಗೆ ಎಷ್ಟು ವೆಯ್ಟೇಜ್ ಇದೆ ಅನ್ನೋ ಮಾಹಿತಿ ನೀಡ್ತಾರೆ. ಈ ಮಾಹಿತಿಯನ್ನು ಆಧಾರವಾಗಿಟ್ಕೊಂಡು ಎಕ್ಸಾಮ್ಸ್ಗೆ ಕ್ವೆಶ್ಚನ್ ಪೇಪರ್ ಪ್ರಿಪೇರ್ ಮಾಡೋ ಎಕ್ಸ್ಪರ್ಟ್ಸ್ ಇಂದಾನೆ ಪ್ರತಿಯೊಂದು ಟಾಪಿಕ್ ಕವರ್ ಆಗೋ ಹಾಗೆ 10 ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಪ್ಲಸ್ 5 ಪ್ರಾಕ್ಟೀಸ್ ಪೇಪರ್ಸ್ನ ರೆಡಿ ಮಾಡಿರ್ತಾರೆ. ಅಂದರೆ ಯಾವ ಕ್ವಶನ್ ಕೇಳಿದ್ರು ಇದರಲ್ಲಿ ಇರೋದೇ ಕೇಳೋದಾ ಸರ್? ಎಸ್. ಎಷ್ಟು ಮಾರ್ಕ್ಸ್ಗೆ ಎಷ್ಟು ಆನ್ಸರ್ ಬರಬೇಕನ್ನೋ ಇನ್ಫಾರ್ಮೇಶನ್ ಕೂಡ ಈ ಬುಕ್ಕಲ್ಲಿ ಇರುತ್ತೆ. ಒಟ್ಟಾರೆ ಈ ಬುಕ್ಸ್ ನ 100 ಅಂಕಗಳು ಪಡೆಯೋ ಕಂಪ್ಲೀಟ್ ಸಕ್ಸಸ್ ಟೂಲ್ ಅಂತಾನೆ ಕರಿಬಹುದು. ಇದರಲ್ಲಿ ಕ್ವಿಕ್ ರಿವಿಷನ್ ಮಾಡೋ ಮೈಂಡ್ ಮ್ಯಾಪಿಂಗ್ ಕೂಡ ಇರುತ್ತೆ. ಈ ಬುಕ್ಸ್ನ ರೆಫರ್ ಮಾಡೋದ್ರಿಂದ ಜಸ್ಟ್ ಪಾಸ್ ಆಗಬೇಕು ಅನ್ನೋರು ಫಸ್ಟ್ ಕ್ಲಾಸ್ ಬರ್ಬೋದು. ಫಸ್ಟ್ ಕ್ಲಾಸ್ ಬರೋರು ಆರಾಮಾಗಿ 100 ಮಾರ್ಕ್ಸ್ ತೆಗಿಬಹುದು. CPC ಎಕ್ಸಾಮ್ ಸ್ಕ್ಯಾನರ್ ರೆಫರ್ ಮಾಡೋದ್ರಿಂದ ಎಕ್ಸಾಮ್ ನಲ್ಲಿ ಫಿಯರ್ ಹೋಗಿ ಕಾನ್ಫಿಡೆನ್ಸ್ ಹೆಚ್ಚಾಗತ್ತೆ, ಜೊತೆಗೆ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಗೊತ್ತಾಗತ್ತೆ. ಪ್ರತಿಯೊಬ್ಬ ಸಕ್ಸಸ್ಫುಲ್ ವಿದ್ಯಾರ್ಥಿಯ ಹಿಂದೆ CPC ಅವರ ಎಕ್ಸಾಮ್ ಸ್ಕ್ಯಾನರ್ ಬುಕ್ಸ್ ಇರುತ್ತೆ ಅನ್ನೋದನ್ನ ಮರಿಬೇಡಿ. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ. ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ. ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.